ಹಾಯ್ ಎಲ್ರಿಗೂ. ನಾನಿವತ್ತು ಹುಳಿ ಚಟ್ನಿ ಅಥವಾ ಕಟ್ಟಾ ಮೀಠ ಚಟ್ನಿ ಮಾಡ್ತಾ ಹೆಂಗೆ ಅಂತ ಹೇಳ್ತಂಥ ರೆಸಿಪಿಯೊಟ್ಟಿಗೆ ಬಂದಿದೆ. ಮೊದಲಿಗೆ ಒಂದು ದೊಡ್ಡ ಉಂಡೆಯಷ್ಟು ಹುಳಿಯನ್ನು ಒಂದು ಬಾಣಲ್ಲೇ ಒಂಚೂರು ನೀರು ತಗೊಂಡದ್ದು ಬಿಡಿಸಿ ಹಾಕಿನಿ. ಅದನ್ನು ಒಂದು ಕೊರಿ ಬರ್ಸವು. ಅದು ಚಂದ ಮಾಡಿ ಕೊರಿ ಬಂದ ನಂತರ ಕಿಚ್ಚಿ ಆಫ್ ಮಾಡಿ ಅದನ್ನು ತಣಿಗೆ ಬೇತಗು. ತಣ್ಣದ ನಂತರ ಮಿಕ್ಸಿ ಜಾರಿಗೆ ಈ ಪಾಕವನ್ನು ಹಾಕಿ ಒಂದು ಚಂದಕ್ಕೆ ಗ್ರೈಂಡ್ ಮಾಡಗು. ಅಷ್ಟೊತ್ತಿಗೆ ನಿಮಗೆ ತಿಕ್ಕಾದಂಥ ಒಂದು ಹುಳಿಯ ನೀರು ಸಿಕ್ತು. ಇದನ್ನು ಅರ್ಪೆಲೆ ಹಾಕಿದ್ದು ಅರಸ್ತಿಗೆ ನಿಮಗೆ ಅದರಲ್ಲಿದ್ದಂಥ ಕಸವನ್ನೆಲ್ಲ ಬೇರೆ ಮಾಡಗಾತು. ಇಲ್ಲಿ ವಸ್ತ್ರವನ್ನು ಯೂಸ್ ಮಾಡಿದ್ರೆ ಚೂರು ಸುಲಾಬಲೆ ಅದು ಅರ್ದು ಹೋತು. ಆ ನೀರನ್ನು ಪುನಃ ಒಂದು ಬಾಣಲ್ಲೇ ತಗೊಂಡದ್ದು ಒಂದು ಲಾಯ್ಕಿನ ಕೊರಿ ಬರ್ಸವು. ಅದು ಕೊರಿ ಬಂದ ನಂತರ ಅದಕ್ಕೆ ಸೀಪೆಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿನಿ. ನಾನಿಲ್ಲಿ ಹದ ಸೀಪೆ ಆಗುವಷ್ಟು ಮಾತ್ರ ಬೆಲ್ಲವನ್ನು ಯೂಸ್ ಮಾಡಿದೆ. ಆಮೇಲೆ ಮಸಾಲೆಗೆ ನಾನಿಲ್ಲಿ 1-2 ಚಮಚ ಆದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್, 1 ಚಮಚ ಆದಷ್ಟು ಕೊತ್ತಂಬರಿ ಹುಡಿ, ಅರ್ಧ ಚಮಚ ಆದಷ್ಟು ಜೀರಿಗೆ ಹುಡಿ, 3/4 ಚಮಚ ಚಾಟ್ ಮಸಾಲ, 1/4 ಚಮಚದಷ್ಟು ಒಳ್ಳೆಮೆಣಸಿನ ಹುಡಿ ಮತ್ತೊಂದು ರುಚಿಗೆ ತಕ್ಕಷ್ಟು ಕಾಲ ನಮಕ್ಕನ್ನು ಯೂಸ್ ಮಾಡಿಕೊಂಡಿದ್ದೆ. ಈ ಎಲ್ಲ ಮಸಾಲೆಗಳನ್ನು ಕೊರಿತಂಥ ಪಾಕಕ್ಕೆ ಹಾಕಿದ್ದು ಚಂದ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದು ಕೊರ್ದದ್ದು ಚೂರು ದಪ್ಪದ ಪಾಕ ಆಗು. ನೀರೆಲ್ಲ ಆರಿ ಚಂದ ಮಾಡಿ ತಿಕ್ಕ ಪಾಕ ಆದ ನಂತರ ಕಿಚ್ಚನ್ನು ಆಫ್ ಮಾಡಿ. ಈ ಪಾಕ ತಣ್ಣದ ಮೇಲೆ ನೀವಿದನ್ನು ಕುಪ್ಪಿ ಬಾಟ್ಲಿಗೆ ಹಾಕಿದ್ದು ತುಂಬ ಸಮಯದವರೆಗೆ ಪ್ರಿಸರ್ವ್ ಮಾಡಿ ಬೇತಾಡಕ್ಕೂ. ಫ್ರಿಜ್ಜಲ್ಲಿಟ್ಟರೆ ತಿಂಗ್ಳಾನ್ಗಟ್ಟಲೆ ಈ ಚಟ್ನಿ ಬರ್ತು. ಇದನ್ನು ಮಸಾಲ ಪುರಿ ಚಾಟ್ ಅಂತ ಚಾಟ್ ಮಾಡ್ತಿಗೆ ಕಟ್ಟಮಿಟ್ಟ ಚಟ್ನಿಯಾಗಿ ಯೂಸ್ ಮಾಡ್ಗಾತು. ಇಲ್ಲೆಂತಿದ್ರೆ ಮನೇಲಿ ಸೇಮೆಟ್ಟು ಮಾಡ್ತಿಗೆ ಹುಳಿ ಬಜ್ಜಿ ಮಾಡ್ತಾ ಹೊತ್ತಿಗೆ ಸಹ ಈ ಚಟ್ನಿಯನ್ನು ಯೂಸ್ ಮಾಡ್ಲಕ್ಕು. ನೀರು ದೋಸೆ ಇಡ್ಲಿ ಮಾಡ್ತಿಗೆ ಉಪ್ಪಿನಕಾಯಿಯ ಬದಲಿಗೆ ಈ ಚಟ್ನಿಯನ್ನು ತಿಂಬಗೆ ಭಾರಿ ಲಾಯ್ಕಾತು. ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಮನೇಲೊಮ್ಮೆ ಮಾಡಿ ಕಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಡೆ. ಥ್ಯಾಂಕ್ ಯು.